ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನಮ್ಮೂರ ವಾರ್ತೆ. ನಾನು ಕೃಷ್ಣ ಪ್ರಶಾಂತ್. ಇದೀಗ ಹೆಡ್ಲೈನ್ಸ್. ಮಕ್ಕಳ ದೌರ್ಜನ್ಯ ಕುರಿತು ನಾಗರಿಕರಿಗೆ ಮಾಹಿತಿ. ಉಜಿರೆ ಪಂಚಾಯತ್ ವತಿಯಿಂದ ವಿನೂತನ ಕಾರ್ಯಕ್ರಮ. ಸಹಯೋಗ ನೀಡಿದ ಸಮಾಜ ಕಾರ್ಯ ವಿಭಾಗದ ವಿದ್ಯಾರ್ಥಿಗಳು. ಉಜಿರೆಯ ವಿಜ್ಞಾನ ಮೇಳದಲ್ಲಿ ಚಿಣ್ಣರ ಚಿಲಿಪಿಲಿ. ಪಿಯು ವಿದ್ಯಾರ್ಥಿಗಳಿಂದ ಮಾದರಿ ಪ್ರದರ್ಶನ. ವಿಜ್ಞಾನದತ್ತ ಒಲವು ಮೂಡಿಸಲು ಹೀಗೊಂದು ಪ್ರಯತ್ನ. 7 ತಲೆಮಾರಿಗೆ ಆಶ್ರಯ ನೀಡಿದ ನಿಲಯ. ಮುಂಡಾಜಿಯಲ್ಲಿ ತಲೆ ಎತ್ತಿ ನಿಂತಿರುವ ಆಲಯ. 100 ವರ್ಷಗಳ ಇತಿಹಾಸಕ್ಕೆ ಸಾಕ್ಷಿ ಈ ಬಿಡೆಮನೆ. ಕರಾವಳಿಯಲ್ಲಿ ಟೇಸ್ಟ್ ದ ಗೊಬ್ಬು ಶುರು. ರಿಲೀಸ್ ಆಗಿದೆ ಹಾರರ್ ಐಸ್ ಕ್ರೀಮ್. ಹೊಸ ದಾಖಲೆ ಬರೆಯುವ ಭರವಸೆಯಲ್ಲಿದೆ ಚಿತ್ರತಂಡ. ಉಜಿರೆ ಗ್ರಾಮ ಪಂಚಾಯತ್ ಹಾಗೂ ಉಜಿರೆ ಎಸ್ಡಿಎಂ ಕಾಲೇಜಿನ ಸಮಾಜ ಕಾರ್ಯ ವಿಭಾಗದ ಸಹಯೋಗದಲ್ಲಿ ಮಕ್ಕಳ ದೌರ್ಜನ್ಯ ಮಾಹಿತಿ ಕಾರ್ಯಕ್ರಮ ಪಂಚಾಯತ್ನ ಸುವರ್ಣ ಸೌಧದಲ್ಲಿ ಇತ್ತೀಚೆಗೆ ನಡೆಯಿತು. ಸಮಾಜ ಕಾರ್ಯ ವಿಭಾಗದ ಉಪನ್ಯಾಸಕಿ ಧನೇಶ್ವರಿ ವಿಷಯದ ಕುರಿತು ಮಾಹಿತಿ ನೀಡಿದರು. ಉಜಿರೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಶ್ರೀಧರ ಪೂಜಾರಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ಬೆಳ್ತಂಗಡಿ ಶಿಕ್ಷಣ ಮತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷೆ ಚಂದ್ರಕಲಾ ಕೆ ಕಾರ್ಯಕ್ರಮ ಉದ್ಘಾಟಿಸಿದರು. ಜಿಲ್ಲಾ ಪಂಚಾಯತ್ ಸದಸ್ಯ ಕೊರಗಪ್ಪ ನಾಯ್ಕ, ಉಜಿರೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಗಾಯತ್ರಿ ಪಿ, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ವಿನುತಾ ರಜತ್ ಗೌಡ, ಎಸ್ಡಿಎಂ ಸ್ನಾತಕೋತ್ತರ ಕಾಲೇಜಿನ ಸಮಾಜ ಕಾರ್ಯ ವಿಭಾಗದ ಉಪನ್ಯಾಸಕಿ ಚಿತ್ರ ಬಿಸಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಬೆಳ್ತಂಗಡಿಯ ಗುರುನಾರಾಯಣ ವಾಣಿಜ್ಯ ಸಂಕೀರ್ಣದ ಆಶಾ ಸಾಲ್ಯಾನ್ ಸಭಾಭವನದಲ್ಲಿ ಇತ್ತೀಚೆಗೆ ಯಕ್ಷ ಕಲೋತ್ಸವ ನಡೆಯಿತು. ಶಾಸಕ ವಸಂತ ಬಂಗೇರ ಸಮಾರಂಭದ ಅಧ್ಯಕ್ಷತೆ ವಹಿಸಿಕೊಂಡಿದ್ದರು. ವೈ ನಾಣಪ್ಪ ಪೂಜಾರಿ ಉದ್ಘಾಟಿಸಿದರು. ನಂತರ ಕನ್ಯಾಡಿಯ ರಾಮಕ್ಷೇತ್ರದ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಆಶೀರ್ವಚನ ನೀಡಿದರು. ಕಾರ್ಯಕ್ರಮದಲ್ಲಿ ಕರ್ನಾಟಕ ಸರ್ಕಾರ ನಗರಾಭಿವೃದ್ಧಿ ಸಚಿವ ವಿನಯ್ ಕುಮಾರ್ ಸೊರಕೆ, ಮಾಜಿ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಮುಂತಾದವರು ಉಪಸ್ಥಿತರಿದ್ದರು. ಶ್ರೀರಾಮ ಕಾರುಣ್ಯ ಸಂಘದ ದ್ವಿತೀಯ ವಾರ್ಷಿಕೋತ್ಸವದ ಪ್ರಯುಕ್ತ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮಿತ್ತಬಾಗಿಲಿನ ಗಣೇಶ ನಗರದಲ್ಲಿ ಪಂಚಶ್ರೀ ಭಜನಾ ಮಂಡಳಿಯ 15ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ವಿವಿಧ ಆಟೋಟ ಸ್ಪರ್ಧೆಗಳನ್ನು ನಡೆಸಲಾಯಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಲೋಕಯ್ಯಗೌಡ ವಹಿಸಿಕೊಂಡಿದ್ದರು. ಕಾರ್ಯಕ್ರಮವನ್ನು ಮೋಹನಗೌಡ ಉದ್ಘಾಟಿಸಿದರು. ಪಂಚಶ್ರೀ ಭಜನಾ ಮಂಡಳಿಯ ವತಿಯಿಂದ ನಡೆದ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀ ನಾರಾಯಣ ಪಾಟಾಳಿ, ಕೆ ವಾಸುದೇವ, ಸುಪ್ರೀತಾ, ಕಮಲಾಕ್ಷಿ ಮತ್ತು ಊರಿನ ಸಮಸ್ತ ಜನರು ಭಾಗವಹಿಸಿದ್ದರು. ದೀಪಾವಳಿ ಹಬ್ಬವನ್ನು ಈ ಬಾರಿ ಎಸ್ಡಿಎಂ ಸ್ನಾತಕೋತ್ತರ ಕೇಂದ್ರದಲ್ಲಿ ವಿದ್ಯಾರ್ಥಿ ಮತ್ತು ಶಿಕ್ಷಕರು ಅದ್ಧೂರಿಯಾಗಿ ಆಚರಿಸಿದರು. ಇಡೀ ಕಾಲೇಜನ್ನು ಹಸಿರು ತಳಿರು ತೋರಣಗಳಿಂದ ಸಿಂಗರಿಸಿ ಬಣ್ಣ ಬಣ್ಣದ ರಂಗೋಲಿಯನ್ನು ಹಾಕಿ ಸುತ್ತಲೂ ದೀಪಗಳನ್ನು ಇಟ್ಟು ಸಂಭ್ರಮದ ಆಚರಣೆ ನಡೆಸಲಾಯಿತು. ಹಳೆಯ ಉಪಕರಣಗಳಿಗೆ ಮತ್ತು ಗೋವಿನ ಪೂಜೆ ಶಾಸ್ತ್ರವನ್ನು ಸಂಪ್ರದಾಯಬದ್ಧವಾಗಿ ಮಾಡಲಾಯಿತು. ನಂತರ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ನಡೆಸಿಕೊಟ್ಟ ಹಾಡು, ನೃತ್ಯ, ಸಂಗೀತ ಕಾರ್ಯಕ್ರಮಗಳು ಎಲ್ಲರ ಮೆಚ್ಚುಗೆಗೆ ಪಾತ್ರವಾದವು. ವಿಶೇಷವಾಗಿ ವಿದ್ಯಾರ್ಥಿಗಳ ಕಂಸಾಳೆ ನೃತ್ಯ ಎಲ್ಲರ ಗಮನ ಸೆಳೆಯಿತು. ಉಜಿರೆಯ ಎಸ್ಡಿಎಂ ಬಿಎಡ್ ಮಹಾವಿದ್ಯಾಲಯದಲ್ಲಿ ಇತ್ತೀಚೆಗೆ ವಿಸ್ತರಣಾ ತರಬೇತಿ ಕಾರ್ಯಕ್ರಮಗಳ ಪ್ರಮಾಣ ಪತ್ರ ವಿತರಣಾ ಸಮಾರಂಭ ನಡೆಯಿತು. ಎಸ್ಡಿಎಂ ಶಿಕ್ಷಣ ಸಂಸ್ಥೆಗಳ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜೀವಂಧರ ಕುಮಾರ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು. 1.5 ತಿಂಗಳುಗಳ ಕಾಲ ನಡೆದ ವಿಸ್ತರಣಾ ತರಬೇತಿ ಕಾರ್ಯಕ್ರಮದಲ್ಲಿ ವ್ಯಕ್ತಿತ್ವ ವಿಕಸನ, ರಂಗಕಲೆ, ಯೋಗಾಭ್ಯಾಸ ಇವೇ ಮುಂತಾದ ವಿಷಯದ ಮೇಲೆ ನುರಿತ ತರಬೇತುದಾರರಿಂದ ತರಬೇತಿ ನಡೆಯಿತು. ಎಸ್ಡಿಎಂ ಕಾಲೇಜಿನ ರಂಗ ನಿರ್ದೇಶಕ ಶಿವಶಂಕರ್, ಕಾಲೇಜಿನ ಪ್ರಾಚಾರ್ಯ ನಿತ್ಯಾನಂದ ಕೆ, ಕಾರ್ಯಕ್ರಮದ ಸಂಯೋಜಕಿ ನಳಿನಿ ಹಾಗೂ ಇನ್ನಿತರು ಉಪಸ್ಥಿತರಿದ್ದರು. ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಲ್ಲಿರುವ ಪ್ರತಿಭೆಯನ್ನು ಗುರುತಿಸುವುದಕ್ಕಾಗಿ ಮಂಗಳೂರಿನ ಸಹ್ಯಾದ್ರಿ ಇಂಜಿನಿಯರಿಂಗ್ ಕಾಲೇಜಿನ ವತಿಯಿಂದ ಉಜಿರೆಯ ಎಸ್ಡಿಎಂ ಪಿಯು ಕಾಲೇಜಿನಲ್ಲಿ ವಿಜ್ಞಾನ ಮಾದರಿ ಪ್ರದರ್ಶನ ಸ್ಪರ್ಧೆ ನಡೆಸಲಾಯಿತು. ಈ ಸ್ಪರ್ಧೆಯಲ್ಲಿ ಜಿಲ್ಲೆಯ ಅನೇಕ ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಿದ್ದಲ್ಲದೆ ಹೊಸ ವಿಜ್ಞಾನದ ಮಾದರಿಗಳನ್ನು ಪ್ರದರ್ಶಿಸಿದರು. ದೇಶ ಪ್ರಗತಿಯಾಗಬೇಕಾದ್ರೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಹೊಸ ಸಂಶೋಧನೆ ಪ್ರಯೋಗಗಳು ಆಗಲೇಬೇಕು. ಅದಕ್ಕಾಗಿ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗಾಗಿ ಮಂಗಳೂರಿನ ಸಹ್ಯಾದ್ರಿ ಇಂಜಿನಿಯರಿಂಗ್ ಕಾಲೇಜಿನ ವತಿಯಿಂದ ಉಜಿರೆಯ ಎಸ್ಡಿಎಂ ಪದವಿ ಪೂರ್ವ ಕಾಲೇಜಿನಲ್ಲಿ 2ನೇ ವರ್ಷದ ವಿಜ್ಞಾನ ಮಾದರಿ ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು. ವಿದ್ಯಾರ್ಥಿಗಳು ಹೊಸ ಮಾದರಿಗಳನ್ನು ತಯಾರಿಸಿ ಸಹ ವಿದ್ಯಾರ್ಥಿಗಳಿಗೆ ಅವುಗಳಿಂದಾಗುವ ಉಪಯೋಗದ ಕುರಿತು ಮಾಹಿತಿಯನ್ನ ನೀಡುತ್ತಾ ಇದ್ರು. ವಿದ್ಯಾರ್ಥಿಗಳಲ್ಲಿ ವಿಜ್ಞಾನದ ಬಗ್ಗೆ ಒಲವು ಮೂಡಿಸುವುದರ ಜೊತೆಗೆ ಪ್ರತಿಭಾವಂತರ ಸಂಶೋಧನೆಯನ್ನ ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಮಾಡುವ ಉದ್ದೇಶ ಈ ವಿಜ್ಞಾನ ಮೇಳದಾಗಿತ್ತು.
ಜೊತೆಗೆ ಹೊಸ ಪ್ರಯೋಗಗಳಲ್ಲಿ ಯಶಸ್ವಿಯಾದ್ರೆ ಅವರ ಸಂಶೋಧನೆಗೆ ಸರ್ಕಾರದಿಂದ ನೆರವು ಒದಗಿಸುವ ಯೋಜನೆ ಹಾಕಲಾಗಿತ್ತು. ಇದಕ್ಕಾಗಿ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್, ಬೈಸಿಕಲ್ನ ಪ್ಯಾಡಲ್ನಿಂದ ವಿದ್ಯುತ್ ಉತ್ಪಾದನೆ, ಸೋಲಾರ್, ಮಿಲಿಟರಿ ಜೀಪ್ ಹೀಗೆ ಅನೇಕ ಪ್ರಯೋಗಗಳನ್ನ ವಿದ್ಯಾರ್ಥಿಗಳು ಮಾಡಿದ್ರು. ಈ ಪ್ರಯೋಗಗಳಿಗೆ ತಮ್ಮ ದಿನಬಳಕೆಯ ವಸ್ತುಗಳನ್ನ ಬಳಸಿದ್ದು ವಿಶೇಷವಾಗಿತ್ತು. ಸಂಜೀವ್ ಡಿವಿ, ಚನ್ನಬಸವ ಜೊತೆ ಶಿವರಾಯ್ ಪೂಜಾರಿ, ನಮ್ಮೂರ ವಾರ್ತೆ. ಇಲ್ಲೊಂದು 100 ವರ್ಷಗಳ ಇತಿಹಾಸ ಸಾರುವ ಮನೆ ಇದೆ. ಈ ಮನೆಯಲ್ಲಿ ಹಿಂದೆ ಪ್ರತಿನಿತ್ಯ ಹಲವು ಜನರಿಗೆ ಅನ್ನದಾಸೋಹ ನೀಡಲಾಗುತ್ತಿತ್ತು. ಈಗಲೂ ಈ ಪರಂಪರೆಯನ್ನ ಮುಂದುವರಿಸಲಾಗುತ್ತಿದೆ. ಹಿಂದಿನ ಕಾಲದ ಆಚರಣೆ ಪದ್ಧತಿಗಳು ಇನ್ನೂ ಕೂಡ ಇಲ್ಲಿ ಜೀವಂತವಾಗಿವೆ. ಗತಕಾಲದ ಇತಿಹಾಸ ಸಾರುವ ಈ ಮನೆ ಇರುವುದಾದರೂ ಎಲ್ಲಿ ಅಂತೀರಾ? ನೀವೇ ನೋಡಿ. ಹೌದು, ಈ ಮನೆ ಇರುವುದು ಮುಂಡಾಜೆ ಗ್ರಾಮದಲ್ಲಿ. 250 ವರ್ಷಗಳ ಇತಿಹಾಸವುಳ್ಳ ಈ ಮನೆಯ ಹೆಸರು ಬಿಡೆ ಮನೆ. GN ಬಿಡೆ ಎಂಬ ಸ್ವಾತಂತ್ರ್ಯ ಹೋರಾಟಗಾರರ ಪೂರ್ವಿಕರು ಕಟ್ಟಿದ ಮನೆ ಇದು. ಬಹಳ ಹಿಂದೆ ಕಟ್ಟಿರುವ ಈ ಮನೆಯ ಹೊಸ್ತಿಲುಗಳು ತುಂಬಾ ಎತ್ತರವಾಗಿದ್ದು ಬಲಿಷ್ಠವಾದ ಬಾಗಿಲುಗಳಿವೆ. ಮನೆ ಕಟ್ಟಲು ಯಥೇಚ್ಛವಾಗಿ ಮರ ಬಳಸಿಕೊಳ್ಳಲಾಗಿದ್ದು ಹಲಸು ಮತ್ತು ಹೆಬ್ಬಲಸಿನ ಮರವನ್ನ ಉಪಯೋಗಿಸಲಾಗಿದೆ. ಹೊಸಬರು ಯಾರಾದರೂ ಈ ಮನೆಗೆ ಕಾಲಿಟ್ಟರೆ ಒಳಹೊಕ್ಕು ಹೊರಬರಲು ತಡಕಡಬೇಕಾದೀತು. ಅಷ್ಟು ಕೋಣೆಗಳಿವೆ ಈ ಮನೆಯಲ್ಲಿ. ಸುಮಾರು 18 ಬಾಗಿಲುಗಳು ಈ ಮನೆಗಿದೆ. ಅಲ್ಲದೆ ಈ ಮನೆಗೆ ಹೊರಗಿನಿಂದ ಬೀಗ ಹಾಕಿಕೊಂಡು ಹೋಗುವ ವ್ಯವಸ್ಥೆ ಇಲ್ಲ. ಸದಾ ಯಾರಾದರೊಬ್ಬರು ಈ ಮನೆಯಲ್ಲಿ ಇರಲೇಬೇಕು. ಇದು ಇಲ್ಲಿನ ವಿಶೇಷ. ಸದ್ಯ ಬಿಡೆ ಮನೆಯಲ್ಲಿ 7ನೇ ತಲೆಮಾರಿನವರು ಇದ್ದು ಈ ಮನೆಯಲ್ಲಿ 3 ಮಹಡಿಗಳಿದ್ದು ಮನೆ ತುಂಬಾ ತಂಪಿನ ವಾತಾವರಣವಿದೆ. ಸುಮಾರು 15 ಏಣಿಗಳಿದ್ದು ಮಹಡಿ ಏರಲು ವ್ಯವಸ್ಥೆ ಮಾಡಲಾಗಿದೆ. ಒಟ್ಟಾರೆ ಸಂಸ್ಕೃತಿಯ ಕಲಶದಂತಿರುವ ಈ ಮನೆಯು ಇತಿಹಾಸ ಸಾರುವ ಹಲವು ಅಂಶಗಳನ್ನ ಒಳಗೊಂಡಿದೆ. ಪೂಜಾ ಪಕ್ಕಳ, ನಮ್ಮೂರ ವಾರ್ತೆ. ಆನ್ಲೈನ್ ಶಾಪಿಂಗ್ ಇದೀಗ ಭಾರಿ ಜನಪ್ರಿಯತೆ ಪಡೆದುಕೊಳ್ಳುತ್ತಿದೆ. ಹಬ್ಬ ವಿಶೇಷ ದಿನಗಳಲ್ಲಿ ಆಫರ್ಗಳ ಸುರಿಮಳೆ ಸುರಿಸೋ ಆನ್ಲೈನ್ ಪೋರ್ಟಲ್ಗಳು ಗ್ರಾಹಕರ ಫೇವರೇಟ್ ಅನಿಸಿದೆ. ಈ ಆನ್ಲೈನ್ ಭರಾಟೆಯಲ್ಲಿ ರಿಟೇಲ್, ಹೋಲ್ಸೇಲ್ ಮಳಿಗೆಗಳ ಜನಪ್ರಿಯತೆಯು ಕುಗ್ಗುತ್ತಿರುವ ಆತಂಕವೂ ಎದುರಾಗಿದೆ. ಬನ್ನಿ ಈ ಆನ್ಲೈನ್ ಶಾಪಿಂಗ್ ಟ್ರೆಂಡ್ ಬಗ್ಗೆ ನಮ್ಮ ಜನ ಏನಂತಾರೆ ಅನ್ನೋದನ್ನ ತಿಳ್ಕೊಂಡು ಬರೋಣ. ಆನ್ಲೈನ್ ವ್ಯಾಪಾರ ಅನ್ನುವಂಥದ್ದು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಅದರಲ್ಲೂ ಹಬ್ಬ ಹರಿದಿನಗಳು ಬಂದರಂತೂ ಆನ್ಲೈನ್ನಲ್ಲಿ ಕೊಳ್ಳುವವರ ಸಂಖ್ಯೆ ಅಪಾರ. ಮುಂಚೆ ಅಂಗಡಿ ವ್ಯಾಪಾರ ಮಾಡುತ್ತಿದ್ದ ಜನರು ಈಗ ಆನ್ಲೈನ್ನಲ್ಲಿ ಪ್ರತಿಯೊಂದು ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ. ಅಂಗಡಿ ವ್ಯಾಪಾರಕ್ಕಿಂತ ಆನ್ಲೈನ್ ವ್ಯಾಪಾರ ಒಳ್ಳೆಯದ, ಆನ್ಲೈನ್ ವ್ಯಾಪಾರಕ್ಕಿಂತ ಅಂಗಡಿ ವ್ಯಾಪಾರ ಒಳ್ಳೆಯದ? ಇದೆಲ್ಲದರ ಬಗ್ಗೆ ನಮ್ಮ ತಾಲೂಕಿನ ಜನ ಏನಂತ ಹೇಳ್ತಾರೆ ಕೇಳೋಣ ಬನ್ನಿ. ಐ ರೆಕಮೆಂಡ್ ಆನ್ಲೈನ್ ಶಾಪಿಂಗ್. ನಿಮಗೆ ಹೊರಗಡೆ ಸಿಗುವಂತಹ ವಸ್ತುಗಳು ಆನ್ಲೈನ್ ಮೂಲಕ ಕಡಿಮೆ ಬೆಲೆಗೆ ಹಾಗೂ ದೇರ್ ವಿಲ್ ಬಿ ಅ ಲಾಟ್ಸ್ ಆಫ್ ಚಾಯ್ಸಸ್ ಆ್ಯಂಡ್ ಇಟ್ ಕ್ಯಾನ್ ಸೇವ್ ಯುವರ್ ಟೈಮ್ ಆ್ಯಂಡ್ ಮನಿ. ಬಿಸಿ ಇರೋರಿಗೆ ಕಂಪೇರ್ ಮಾಡಿದರೆ ಆನ್ಲೈನ್ ಶಾಪಿಂಗ್ ಬೆಸ್ಟ್. ಆನ್ಲೈನ್ ಶಾಪಿಂಗಲ್ಲಿ ನಾವು ಇದ್ದ ಪ್ಲೇಸ್ಗೆ ಬರುತ್ತೆ ಪ್ರಾಡಕ್ಟ್. ಟೈಮ್ ಕನ್ಸ್ಯೂಮಿಂಗ್ ಇರುತ್ತೆ, ಟೈಮ್ ಸೇವ್ ಆಗುತ್ತೆ ತುಂಬ. ಮತ್ತು ಪ್ರಾಡಕ್ಟ್ಸ್ನ ನಾವು ನಮ್ಮ ಇಷ್ಟ ಬಂದಂಗೆ ಚೂಸ್ ಮಾಡ್ಬೋದು. ಮುಜುಗರ ಇಲ್ಲಿ ಅವ್ರು ನೋಡ್ತಾರೆ, ಇವ್ರು ನೋಡ್ತಾರೆ, ಅದೇನೂ ಇಲ್ಲ. ಬಟ್ ಆ್ಯಕ್ಚುಲಿ ಏನಾಗ್ತದೆ, ಕಸ್ಟಮರ್ ಕರೆಕ್ಟಾಗಿ ಅಂಗಡಿಗೆ ಬಂದು ಚಾಯ್ಸ್ ಮಾಡಿ, ಕರೆಕ್ಟಾಗಿ ಟ್ರಯಲ್ ಮಾಡಿ, ಫಿಟ್ಟಿಂಗ್ ಮಾಡಿ, ರೆಡಿಮೇಡ್ ಐಟಮ್ಸ್ ಅಂದರೆ ಆನ್ಲೈನಲ್ಲಿ ಕರೆಕ್ಟ್ ಪರ್ಚೇಸ್ ಆಗೋದೇ ಇಲ್ಲ. ಅದು ಮತ್ತು ರಿಟರ್ನ್ ಕಳಿಸ್ಲಿಕ್ಕೆ ಒಂದು 4-5 ಟೈಮ್ ಪ್ರಾಬ್ಲಮ್ಸ್ ಎಲ್ಲ ಆಗ್ತದೆ. ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ರೆ ನಿಮಗೆ ಎಕ್ಸ್ಚೇಂಜ್ ಮಾಡಲಿಕ್ಕೆಲ್ಲ ತುಂಬ ಕಷ್ಟ ಆಗುತ್ತೆ. ಏನಾದರೂ ಪ್ರಾಬ್ಲಮ್ ಅಂತಂದರೆ ಡ್ಯಾಮೇಜ್ ಅಂಥದ್ದೆಲ್ಲ ಪ್ರಾಬ್ಲಮ್ ಇದೆ ಅಂದರೆ ರಿವರ್ಸ್ ಮಾಡುವಂಥದ್ದು ಒಂದು ಫೆಸಿಲಿಟಿ ಇದೆ. ಕಂಪೇರ್ ಮಾಡ್ಬೋದು ಯಾವ ಪ್ರಾಡಕ್ಟ್ ಎಷ್ಟು ಸಿಗುತ್ತೆ ಅಂತ. ಮತ್ತು ಇವತ್ತು ಇದ್ದ ರೇಟ್ ನಾಳೆ ಇರೋದಿಲ್ಲ, ಹೆಚ್ಚು ಇರ್ಬೋದು, ಕಮ್ಮಿ ಇರ್ಬೋದು, ಡಿಸ್ಕೌಂಟ್ ಇರ್ಬೋದು. ಒಂದು ಪ್ರಾಡಕ್ಟ್ ತಗೊಳ್ಬೇಕಂತಾದರೆ ಅದೇ ಶಾಪಿಗೆ ಹೋಗಬೇಕು. ಇದು ಆನ್ಲೈನಲ್ಲಿ ಹಾಗೆಲ್ಲ ಯಾವುದಾದ್ರೂ ಒಂದು ವೆಬ್ಸೈಟಿಗೆ ಹೋದರೆ ನಿಮಗೆಲ್ಲ ಪ್ರಾಡಕ್ಟ್ಗಳು ಸಿಗ್ತವೆ. ಬಟ್ ರಿಟೇಲ್ ಲೋಕಲ್ ಶಾಪ್ಸಿಗೆಲ್ಲ ಎಫೆಕ್ಟ್ ಆಗ್ಬೋದು. ಬಟ್ ಇದು ಆನ್ಲೈನ್ದು ಅಷ್ಟು ಈಗ ಜಾಸ್ತಿ ನಡೀಲಿಕ್ಕೆ ಈಗ ಇಲ್ಲ. ಸ್ವಲ್ಪ ಕ್ರೇಜ್ ಎಲ್ಲ ತುಂಬ ಕಮ್ಮಿ ಆಗಿದೆ ಈಗ 2 ಇಯರಿಂದ. ಈಗ ಲಾಸ್ಟ್ 1-5 ಮಂತಿಂದ ತುಂಬ ಆನ್ಲೈನ್ ಪರ್ಚೇಸ್ ಮಾಡೋದು ಕಮ್ಮಿ ಆಗಿದ್ದಾರೆ ಕಸ್ಟಮರ್ಸ್ಗಳು. ಮತ್ತು ಪ್ರೈಸಲ್ಲಿ ಏನಂದರೆ ಈಗ ಕ್ವಾಲಿಟೀಸ್ ಬಗ್ಗೆ ಕಸ್ಟಮರ್ ಅಷ್ಟು ನೋಡೋದಿಲ್ಲ. ಮತ್ತು ನಮಗೆ ಮಾರ್ಕೆಟಲ್ಲೆಲ್ಲ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ದೊಡ್ಡ ಮಟ್ಟದ ಅಡ್ವರ್ಟೈಸ್ಮೆಂಟಿಂದ ಈ ನಮ್ಮಂತಹ ಚಿಕ್ಕ ಚಿಕ್ಕ ವ್ಯಾಪಾರಿಗಳಿಗೆ ತುಂಬ ಹೊಡೆತ ಬಿದ್ದಿದೆ. ಅದನ್ನು ಕಂಪ್ಯಾರಿಟಿವ್ ಮಾಡಿ ನಮ್ಮ ವಸ್ತುಗಳ ಮೇಲೆ ನೋಡ್ತಾರೆ, ಇದಕ್ಕೆ ಜಾಸ್ತಿ ಉಂಟಲ್ಲ ನಿಮ್ಮ ಹತ್ರ, ಆನ್ಲೈನಲ್ಲಿ ಕಡಿಮೆ ಉಂಟಲ್ಲ. ನಮಗೆ ಆ್ಯಕ್ಚುಲಿ ಆಗಿ ಬರುವಂತಹ ರೇಟು ಮತ್ತು
ಆನ್ಲೈನಲ್ಲಿ ಇರತಕ್ಕಂತಹ ರೇಟಲ್ಲಿ ತುಂಬ ಡಿಫ್ರೆಂಟ್ ಇರುತ್ತೆ. ಆನ್ಲೈನ್ನಲ್ಲಿ ಮೆಡಿಸಿನ್ಸ್ ತಗೊಳ್ಳೋದು ಸುಮ್ಮನೆ ಆನ್ಲೈನಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ತಗೊಂಡು ಹಾಗಲ್ಲ. ಯಾಕೆಂದರೆ ಒಂದು ಸಣ್ಣ ಚೂರು ಮಿಸ್ಟೇಕ್ ಆದ್ರೂ ಅದರಿಂದ ಮೇಜರ್ ಪ್ರಾಬ್ಲಮ್ಸ್ ಆಗೋ ಚಾನ್ಸ್ ಇರುತ್ತೆ. ಎಸ್ಪೆಷಲಿ ಮಕ್ಕಳಿಗಂತೂ ಒಂದು ಸಣ್ಣ ವ್ಯತ್ಯಾಸ ಆದರೂ ಡೋಸ್ನಲ್ಲಿ ಅದು ಮೇಜರ್ ಡಿಫ್ರೆನ್ಸ್ ಮಾಡುವಂಥ ಚಾನ್ಸ್ ಇರುತ್ತೆ. ಬೇರೆ ಏನೋ ಆನ್ಲೈನಲ್ಲಿ ಬಟ್ಟೆ ತೊಗೊಂಡೆ ಅಥವಾ ಆನ್ಲೈನಲ್ಲಿ ಇನ್ನೇನೋ ತರಕಾರಿ ತೊಗೊಂಡೆ ಅಂತಂದರೆ ಅದರಲ್ಲಿ ಏನೋ ಪರವಾಗಿಲ್ಲ, ಅದ್ರ ಬಗ್ಗೆ ನನ್ನ ಅಭಿಪ್ರಾಯ ಏನು ಹೇಳೋಕ್ಕಾಗಲ್ಲ. ಆದರೆ ಮೆಡಿಸಿನ್ ವಿಚಾರವಾಗಿ ತುಂಬಾ ಸೀರಿಯಸ್ ಆಗಿ ತೊಗೊಂಡು ಅದನ್ನು ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಕಡೆ ತಗೊಳ್ಳೋದೇ ಬೆಟರ್ ಅಂತ ಕಾಣಿಸ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ತಾಲೂಕಿನ ಜನ ಏನಂತ ಹೇಳಿದ್ರಂತ. ಕೆಲವರು ಆನ್ಲೈನಲ್ಲಿ ಸಿಗುವ ವಸ್ತುಗಳ ಬೆಲೆ ಮತ್ತು ಗುಣಮಟ್ಟ ಒಳ್ಳೆಯದಂತ ಹೇಳಿದರೆ ಆನ್ಲೈನ್ ವ್ಯಾಪಾರಕ್ಕಿಂತ ಅಂಗಡಿ ವ್ಯಾಪಾರ ಒಳ್ಳೆಯದಂತ ಇನ್ನೂ ಕೆಲವರು ಹೇಳ್ತಾರೆ. ಒಟ್ಟಿನಲ್ಲಿ ಯಾವುದೇ ರೀತಿಯಾದಂಥ ಮೋಸವನ್ನು ಹೋಗದೆ ತಮಗೆ ಯಾವುದು ಯೋಗ್ಯವೋ ಅಲ್ಲಿ ವಸ್ತುಗಳನ್ನ ಖರೀದಿಸಿ. ಕ್ಯಾಮರಾ ಪರ್ಸನ್ ಆಂಜನೇಯ ಜೊತೆ ಶಿವರಾಯ ಪೂಜಾರಿ, ನಮ್ಮರ ವಾರ್ತೆ. ಇತ್ತೀಚೆಗೆ ತುಳು ಚಿತ್ರರಂಗವು ವಿಭಿನ್ನ ರೀತಿಯ ಪ್ರಯೋಗಾತ್ಮಕ ಚಿತ್ರಗಳಿಂದ ಸುದ್ದಿ ಮಾಡುತ್ತಿದೆ. ಆದರೆ ಇಲ್ಲೊಂದು ಚಿತ್ರತಂಡವು ಹಿಂದ್ಯಾವ ಚಿತ್ರತಂಡವು ಮಾಡದ ಹೊಸ ಪ್ರಯೋಗಗಳೊಂದಿಗೆ ಪ್ರೇಕ್ಷಕನ ಹುಬ್ಬೇರಿಸುವಂತೆ ಮಾಡಿದೆ. ಅಷ್ಟಕ್ಕೂ ಅದ್ಯಾವ ಚಿತ್ರ ಅಂತೀರಾ? ಹಾಗಿದ್ರೆ ಈ ಸ್ಟೋರಿ ನೋಡಿ. ಚಿತ್ರರಂಗದಲ್ಲಿ ಈಗಾಗಲೇ ಹಲವಾರು ಸಿನಿಮಾಗಳು ತಮ್ಮ ವಿಶಿಷ್ಟತೆಗಳಿಂದ ಪ್ರೇಕ್ಷಕರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದೆ. ಅಂತಹದರ ಸಾಲಿಗೆ ಸೇರಲು ರೆಡಿಯಾದ ಚಿತ್ರವೇ ಐಸ್ ಕ್ರೀಮ್. ತುಳು ಚಿತ್ರರಂಗದಲ್ಲಿ ಮೊದಲ ಬಾರಿಗೆ ಹಾರರ್ನ ಫ್ಲೇವರ್ ಕಟ್ಟಿಕೊಳ್ಳಲು ಐಸ್ ಕ್ರೀಮ್ ಸನ್ನದ್ಧವಾಗಿದೆ. ಅತಿ ಕಡಿಮೆ ಬಜೆಟ್ನ ಹೊಸಬರ ತಂಡದ ಚೊಚ್ಚಲ ಸಿನಿಮಾ ಇದಾಗಿದ್ದು ಚಿತ್ರದ ಬಗ್ಗೆ ಎಲ್ಲರಲ್ಲೂ ಕುತೂಹಲ ಮನೆ ಮಾಡಿದೆ. ನವಿತಾ ಜೈನ್ ಹಾಗೂ ಪ್ರೀತಮ್ ಸಾಗರ್ ಅವರ ನಿರ್ಮಾಣದಲ್ಲಿ ಸಾಗರ್ ಕ್ರಿಯೇಷನ್ ಬ್ಯಾನರ್ನಲ್ಲಿ ಮೂಡಿಬಂದ ಮೊದಲ ಸಿನಿಮಾ ಈ ಐಸ್ ಕ್ರೀಮ್. ಪ್ರೀತಮ್ ಮತ್ತು ವೇಣುಗೋಪಾಲ ಶೆಟ್ಟಿ ಚಿತ್ರವನ್ನ ನಿರ್ದೇಶಿಸಿದ್ದು, ಮದನ್ ಮೋಹನರ ಸಂಗೀತವಿರುವ ಈ ಚಿತ್ರಕ್ಕೆ ಪ್ರೀತಮ್ ಸಾಗರ್ ಸಾಹಿತ್ಯವಿದೆ. ಚಿತ್ರದ ನಾಯಕನಿಗೆ ಆತನ ಸ್ನೇಹಿತರು ಕೊಡುವ ಚಾಲೆಂಜ್ ಒಂದನ್ನ ಸ್ವೀಕರಿಸಿ ಒಂದು ರಾತ್ರಿ ಅದನ್ನ ನೆರವೇರಿಸಲು ತೊಡಗುವಾಗ ನಡೆಯುವ ಘಟನೆಯ ಸುತ್ತ ಈ ಚಿತ್ರ ಸುತ್ತುತ್ತದೆ. ಈ ಚಿತ್ರದಲ್ಲಿ ಐಸ್ ಕ್ರೀಮ್ ಸಹ ಒಂದು ಕ್ಯಾರೆಕ್ಟರ್ ಆಗಿರೋದು ಚಿತ್ರದ ವಿಶೇಷತೆ. ಚಿತ್ರದ ಪ್ರತಿ ಹಂತದಲ್ಲೂ ಕುತೂಹಲ ಕೆರಳಿಸುವ ಕಥಾ ಹಂದರವಿದೆ. ಅಂದ ಹಾಗೆ ಈ ಚಿತ್ರದ ನಿರ್ದೇಶಕರಲ್ಲೊಬ್ಬರಾದ ವೇಣುಗೋಪಾಲ್ ಎಸ್ಜಿಎಂ ಕಾಲೇಜಿನ ಹಳೆಯ ವಿದ್ಯಾರ್ಥಿ. ಇವರ ಅಭಿನಯದ ಪ್ರಥಮ ಚಿತ್ರ ಸೀಕ್ರೆಟ್ ಆಫ್ ಸೈಲೆನ್ಸ್ ತಯಾರಾದದ್ದು ಎಸ್ಜಿಎಂ ಕಾಲೇಜ್ನಲ್ಲೇ. ಈಗ ಚಿತ್ರ ನಿರ್ಮಿಸಲು ಈ ಕಿರುಚಿತ್ರವೇ ಪ್ರೇರಣೆ ಅಂತಾರೆ ವೇಣುಗೋಪಾಲ್. ಇದೇ ಶುಕ್ರವಾರ ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಬಿಡುಗಡೆಯಾಗಿರುವ ಐಸ್ ಕ್ರೀಮ್ ಉತ್ತಮ ರೆಸ್ಪಾನ್ಸ್ ಗಳಿಸಿದೆ. ಮಂಗಳೂರಿನ ಜ್ಯೋತಿ ಚಿತ್ರಮಂದಿರದಲ್ಲಿ ಗ್ರ್ಯಾಂಡ್ ಓಪನಿಂಗ್ ಕಂಡ ಈ ಚಿತ್ರದಲ್ಲಿ 6 ಹಾಡುಗಳಿದ್ದು ಎಲ್ಲ ಹಾಡುಗಳಿಗೂ ಪ್ರೀತಮರ ಸಾಹಿತ್ಯದ ಟಚ್ ಇದೆ. ಒಟ್ಟಿನಲ್ಲಿ ತುಳು ಚಿತ್ರರಂಗವು ಕನ್ನಡ ಚಿತ್ರರಂಗಕ್ಕೆ ಪೈಪೋಟಿ ನೀಡುವ ಮಟ್ಟಕ್ಕೆ ಬೆಳೀತಾ ಇದೆ ಅನ್ನೋದು ಖುಷಿಯ ಸಂಗತಿ. ಕುಮಾರೇಶ್ವರ, ನಮ್ಮೂರ ವಾರ್ತೆ. ತೆಲಿಕೆ ನಲಿಕೆ ತೂದು ಪೊರ್ಲು ರೂಪ ತೂದು ಉಸುಲು ಉಂಟೆ ಪೋಂಡು ಬೇಗ ಬರುವೋಣ. ಇವಿಷ್ಟು ಈ ವಾರದ ಪ್ರಮುಖ ಸುದ್ದಿಗಳು. ವಾರದ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮೂರ ವಾರ್ತೆ. ವಂದನೆಗಳು.